ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಅವನೇ ಶ್ರೀಮನ್ನಾರಾಯಣ ಲಾಸ್ಟ್ ವೀಕ್ ಶುಕ್ರವಾರ ಫ್ರೈಡೇ ರಿಲೀಸ್ ಆಯಿತು. ಸೊ ತುಂಬ ಜನ ವೆಯ್ಟ್ನ ಮಾಡ್ತಾ ಇದ್ರಿ ಒಂದು ಸಿನಿಮಾ ರಿಲೀಸ್ಗೋಸ್ಕರ. ಸೊ ಫೈನಲಾಗಿ ಸಿನಿಮಾನೂ ರಿಲೀಸ್ ಆಯಿತು, ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸು ಕೂಡ ಬಂದಿದೆ. ಸೊ ಇವಾಗ ನಾನು ಈ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ನ ಮಾಡ್ತು ಮೊದಲ ದಿನ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರೋದೆ, ಈ ಒಂದು ಸಿನಿಮಾ ಬಂದು ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಲೇ ಹೇಳ್ಬೋದು. ಹಲವಾರು ಭಾಷೆಯಲ್ಲಿ ಒಂದು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಹೆಸರು ಕೂಡ ಮಾಡ್ತಾ ಇದೆ ಹೊರಗಡೆ ಅಂತಲೂ ಹೇಳ್ಬೋದು. ಸೊ ಇವಾಗ ಮೊದಲನೇ ದಿನದ ಅರ್ನಿಂಗ್ಸ್ನ ನೋಡೋದಾದರೆ, ಮೊದಲನೇ ದಿನ ಈ ಒಂದು ಸಿನಿಮಾ ಎಷ್ಟು ದುಡ್ಡನ್ನ ಮಾಡ್ತು ಅಂತ ನೋಡೋದಾದರೆ 12 ಕೋಟಿ ಮಾಡಿದೆ. ಓಕೆನಾ, ಬರೋಬ್ಬರಿ 12 ಕೋಟಿ ಮೇಲೆ 13 ಕೂಡ ಆಗಿರ್ಬೋದು, 14 ಕೂಡ ಆಗಿರ್ಬೋದು, 15 ಕೂಡ ಆಗಿರ್ಬೋದು. ಓಕೆನಾ, 12ರಿಂದ 15 ಕೋಟಿ ತನಕ ಈ ಒಂದು ಸಿನಿಮಾ ದುಡ್ಡು ಮಾಡಿದೆ ಅಂತ ಒಂದಷ್ಟು ನ್ಯೂಸ್ಗಳು ಬರ್ತಾ ಇದೆ. ಸೊ ಆ ಒಂದು ಗ್ಯಾರಂಟಿ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ 12 ಕೋಟಿ ಅಂತೂ ಫಿಕ್ಸ್. 12 ಕೋಟಿ 15 ಕೋಟಿ ಇವೆರಡರ ಮಧ್ಯೆ ಎಷ್ಟು ಬೇಕಾದರೂ ಬಂದಿರ್ಬೋದು. 12 ಕೋಟಿ ಅಂತೂ ಪಕ್ಕ ಬಂದಿದೆ. ಓಕೆನಾ, ಇದು ಅವನೇ ಶ್ರೀಮನ್ನಾರಾಯಣ ಮೊದಲನೇ ದಿನ ಅರ್ನಿಂಗ್ಸ್ ಮಾಡಿರುವಂಥದ್ದು. ಸೊ ಒಟ್ಟಿನಲ್ಲಿ ನಮ್ಮ ಒಂದು ಕನ್ನಡ ಸಿನಿಮಾಗಳು ಈ ಒಂದು ರೇಂಜ್ಗೆ ಒಂದು ಕೋಟಿಗಳನ್ನ ಬಾಚ್ತಾ ಇರೋದು ತುಂಬ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಥರ ನಮ್ಮ ಒಂದು ಕನ್ನಡ ಸಿನಿಮಾಗಳು ಕೂಡ ಇಷ್ಟೊಂದು ದುಡ್ಡಾದರೆ ಅವರು ಕೂಡ ಒಂದು ಒಳ್ಳೊಳ್ಳೆ ಸ್ಕೇಲಲ್ಲೇ ತೆಗಿತಾರೆ ಸಿನಿಮಾಗಳನ್ನ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಅವ್ರಿಗಂತೂ ಈ ಒಂದು ಸಿನಿಮಾ ಬ್ರೇಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಬುಕ್ ಮೈ ಶೋ ಅಲ್ಲೂ ಕೂಡ ಇದು 88% ರೇಟಿಂಗ್ನ ಪಡೆದುಕೊಂಡಿದೆಯಂತೆ ಈ ಒಂದು ಸಿನಿಮಾ. ಸೊ ಒಟ್ಟಿನಲ್ಲಿ ಎಲ್ಲರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ನು ಕೂಡ ಕೊಡ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಇದೇ ರೀತಿ ನಿಮಗೂ ಕೂಡ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚೆಚ್ಚು ಈ ಥರ ಸಿನಿಮಾಗಳನ್ನ ಜಾಸ್ತಿ ಕೊಡಿ ಅಂತ ಹೇಳ್ತಾ, ಸೊ ನಿಮ್ಮ ಅನಿಸಿಕೆ ಏನು, ಈ ಒಂದು ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿರೋದು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.